ಅವಳ ಎದುರಿಗೇನೆ ನಮ್ಮ ಧನುಷನ್ನು ಸಿದ್ದನ್ನು ಕರ್ಕೊಂಡೋಗಿ ಯಾತನ ಮಾಡಿಕ್ಕಿ ಕಳಿಸ್ತೀನಿ ನೋಡು. ಅವಳ ಎದುರಿಗೆ ಕರ್ಕೊಂಡು ಹೋಗ್ತೀನಿ. ಧನುಷ, ಧನುಷ, ಅಮ್ಮಣಿ, ಧನುಷ. ಯಾಕಂಟಿ? ಧನುಷ್ ಇಲ್ಲೇನಪ್ಪ, ಬರ್ರಿ ನಿಮ್ಮನ್ನು ನಾವು ಕರ್ಕೊಂಡು ಹೋಗೋಣ ಅಂತ. ನೀವು ಬರ್ರಪ್ಪ, ಬರ್ರಿ. ಎಲ್ಲಿಗೆ? ಏನಿಲ್ಲ ಕಣಪ್ಪ, ನಮ್ಮ ಮನೆಗೆ ಕರ್ಕೊಂಡು ಹೋಗೋಣ ಅಂತ. ಅವಳಿಂದ ನಮ್ಮ ಮರ್ಯಾದೇನೋ ಓತು, ಅದಕ್ಕೆ ಅತ್ತ ನಿನ್ನ ಸುಮ್ಮನೆ ಯಾಕತ್ತ ಅವಳು ಸುದ್ದಿಗೆ ಹೋಗೋದೇ ಬೇಡ. ಅವಳ ಎದುರಿಗಾಗ ಜೀವಿತಿನ ಮನೆಗೆ ಅವಳು ಬಂದು ಹೋಗ್ತಾಳೆ. ಅದಕ್ಕೆ ನಾನು ನಮ್ಮ ಧನುಷನು ನಮ್ಮ ಸಿದ್ದಪ್ಪನೂ ಕರ್ಕೊಂಡು ಹೋಗೋಣ ಅಂತ. ಮದುವೆ ಆದಾಗಿಂದ ನಿಮ್ಮನ್ನು ನಮ್ಮ ಮನೆಗೆ ಕರ್ಕೊಂಡೋಗಿಲ್ಲ. ಅದಕ್ಕೆ ಇವತ್ತು ಕರ್ಕೊಂಡೋಗಿ ಯಾತನ ಮಾಡಿಕನಂತ. ಬರ್ರಮ್ಮ, ಕರ್ಕೊಂಡು ಹೋಗ್ತೀನಿ ಇಬ್ಬರಣ್ಣನು, ಬರ್ರಿ. ಅದಕ್ಕೆ ಕರೆಯಕ್ಕಂತ ಬಂದೆ. ಬಿಡ್ಚಿಕಮ್ಮ, ಇನ್ನೇನು ನಾವು ಹೋಗ್ತೀವಿ. ಹಳೆ ನಾಡಿದ್ದಾಗೆ ನಾವು ಊರಿಗೆ ಹೋಗ್ಬೇಕು. ಹೋಗ್ತೀವಿ ಬಿಡು ಕಣಮ್ಮ, ಬರಲೇಬೇಕು. ಇವಾಗ ನೋಡು, ಅವಳಂತೂ ನಮಗೆ ಮೋಸ ಮಾಡಿ ಹಿಂಗೆ ಹೋಗ್ಬಿಟ್ಲು. ಭಾಳ ಬೇಜಾರಾಯಿತು. ಇದು ಅಂತಂದರೆ ನಮಗೂ ಭಾಳ ಇಷ್ಟ. ಅದಕ್ಕೆ ನಿಮ್ಮದು ಮದುವೆ ಆದಾಗಿಂದ ಕರೆದಿಲ್ಲ. ನಾವು ನೀವು ಚೆನ್ನಾಗಿರೋಣ, ಬರ್ರಿ. ಇನ್ನೇನು ಮಾಡೋಕ್ಕಾಗುತ್ತೆ, ಅವಳ ಎದುರಿಗೆ ಬತ್ತಾ ಹೋಗ್ತಾ ಚೆನ್ನಾಗಿರ್ಬೇಕು. ಅವಳು ಹೋಗಿ ಅವಳೆಲ್ಲ ಅನ್ಭವಿಸ್ಲಿ. ನಾವು ಎಷ್ಟು ಹೇಳಿದ್ರು ಕೇಳಲಿಲ್ಲ ಕಣಪ್ಪ. ನಮಗೆ ಭಾಳ ಮನಸ್ಸಿಗೆ ಬೇಜಾರ ಮಾಡಿ ಹೋಗ್ಬಿಟ್ಲು. ಅದಕ್ಕೆ ಅವಳ ಕಣ್ಣೆದ್ರಿಗೆ ನೀವು ನಮ್ಮ ಮನೆಗೆ ಬಂದು ಹೋಗ್ಬೇಕು. ಅದಕ್ಕಾಗಿ ನಾ ಕರೆಯಕ್ಕೆ ಬಂದಿದ್ನಿ. ಅಲ್ಲ ಕಣಮ್ಮ, ನೀನೇನೋ ಬಂದು ಹೋಗ್ತೀಯ, ಅವ್ರ ತಮ್ಮ ಮಾತು ಕೇಳೋಕ್ಕಾಗಲ್ಲ. ನಿಮ್ಮ ಸಣ್ಣ ಪಿಳ್ಳೆನೂ ನಮ್ಮ ಹುಡುಗನ ಬಾಯಿಗೆ ಬಂದಂಗೆ ಅಂಬುತ್ತೆ, ಆ ಹುಡುಗಿನೂ ಹಂಗೆ ಅಂಬುತ್ತೆ. ಇಬ್ಬರೂ ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಅವ್ರು ಯಾರು ಮಾತಾಡಲ್ಲ, ನಾನು ಹೇಳ್ತೀನಿ. ಸುಮ್ಮನೆ ಬಾ ಧನು, ಬಾರಪ್ಪ. ನೀನು ಬಾ, ಪಲ್ಲಂಗೆ ಕರ್ಕೊಂಡು ನೀನು ಬಾ. ಧನುಷ, ಸಿದ್ದು, ನೀವು 4 ಜನನೂ ಬರ್ರಿ. ಏನಾನ ಮಾಡ್ತೀನಿ ನಾನು. ಚಿಕನ್ ತಗೊಂಬರಕ್ಕೆ ಕೇಳಿದ್ದೀನಿ, ಬಿರಿಯಾನಿ ಮಾಡಿ ಸ್ವಲ್ಪ ಕಬಾಬ್ ಗಿಬ್ಬಾಬ್ ಏನಾದರೂ ಮಾಡ್ತೀನಿ. ಇವತ್ತು ಹೆಂಗೂ ಸಂಡೇ ಅಲ್ಲ, ಅದಕ್ಕೇ ಮಾಡ್ತೀನಿ. ಬರ್ರಪ್ಪ, ಬರ್ರಿ. ಈಗ ಅವ್ರನ್ನೆಲ್ಲ ನೀವು ತಲೆಗೆ ಹಾಕ್ಯಮಕ್ಕೆ ಹೋಗ್ಬೇಡ್ರಿ. ಇವಾಗ ನಮ್ಮ ಮಕ್ಕ ನೋಡ್ಕೊಂಡು ಬರ್ರಿ, ಅವ್ರ ಮಕ್ಕ ನೋಡ್ಕೊಂಡು ಏನು ಬರಬೇಡ್ರಿ. ಈಗ ನಮ್ಗಿನ್ಯಾರು ಇದ್ದಾರೆ ಕಣಪ್ಪ, ನೀನೇ ನೋಡ್ಕೋಬೇಕು. ಇವಳನ್ನ ಮದುವೆ ಮಾಡಿ ಕಳಿಸಿರಿ, ಇನ್ಯಾರೂ ಇಲ್ಲ. ಅವಳ್ದಂತೂ ಇನ್ನೇನು ಮರ್ಕೊಂಬದೆ, ನಾವಂತೂ ಕರೆಯಲ್ಲ. ನಮ್ಗೆ ಆಲೇನೆ ಬಲ್ ಬೇಜಾರಾಗೈತೆ. ಅವಳು ಯಾವಾಗ ಈಗ ನಿನ್ನಂತೂ ಮದುವೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣಪ್ಪ. ನಾವು ಬೇರೆ ಹುಡುಗನ ನೋಡಿ ಮದುವೆ ಮಾಡ್ತಿದ್ವಿ, ಸುಧಾರಿಸ್ಬೇಕಾಯ್ತಾ? ಹೋಗಿ ಹೋಗಿ ಅಂತ ಅನ್ನು ಮದುವೆ ಆಗ್ಬಿಟ್ಲು ಅವಳು. ಅಲ್ಲ ಅಕ್ಕ, ನೀವು ಅನ್ಕೊಂಡಂಗೆ ಆಗಬೇಕಲ್ಲ. ಅವಳಿಗೆ ಜೀವನ ಮೇಲೆ ತುಂಬ ಇಷ್ಟ ಅನಿಸುತ್ತೆ, ಆಗಿದ್ದಾಳೆ ಬಿಡಿ. ಇನ್ನೇನು ಮಾಡೋಕ್ಕಾಗುತ್ತೆ? ಇಷ್ಟಪಟ್ಟು ಮದುವೆ ಆಗಿ ಅವಳೆ ಕಷ್ಟನೋ ಸುಖನೋ ಬಂದರೆ ಅವಳು ಅನುಭವಿಸ್ಕೊಂತಾಳೆ. ಅದಕ್ಕೆ ಕಣಪ್ಪ ಸುಮ್ಮನೆ ಆಗ್ಬಿಟ್ಟಿದೀವಿ. ಕಷ್ಟನೋ ಸುಖನ ಅವಳಿಗೆ ಏನೇ ಬಂದ್ರೆ ಅವಳು ಅನುಭವಿಸ್ಕೊಂಬ್ಲಿ ಅಂಬ ಒಂದು ಇದಕ್ಕೆ. ಅದಕ್ಕೆ ಸುಮ್ಮನೆ ಆಗ್ಬಿಟ್ಟಿದ್ವಿ. ಏನಾನ ಮಾಡ್ಕೊಂಡು ಒಳಗೆ ಹೋಗ್ಲಿ ನಾವು. ಅವಳು ಸುದ್ದಿಗೆ ಹೋಗಲ್ಲ, ಅವಳು ಸವಾಸಕ್ಕೆ ಹೋಗಲ್ಲ. ಅವಳಿಗೆ ಏನೇನು ನಾವು ಹೇಳೋಕ್ಕೆ ಹೋಗಲ್ಲ, ಏನಾನ ಮಾಡ್ಕೊಂಡು ಹೋಗ್ಲ. ಇವಾಗ ಬಂದರೆ ಆ ಸಣ್ಣ ಪಿಳ್ಳೆ ನಮ್ಮ ದನಪ್ಪನ ಕಂಡ್ರೆ ಆಗಲ್ಲ. ಅವನ್ನ ಬಾಯಿಗೆ ಬಂದಂಗೆ ಬೈತೈತಿ. ನಮ್ಮ ಪಾಪನ ಕಂಡ್ರೆ ಅವಳಿಗೆ ಆಗೋದೇ ಇಲ್ಲ. ತಿರ್ಗಿ ಆಮೇಲೆ ಒಂದು ಮಾತು, ಯಾಕಮ್ಮ ನಿನ್ನ ಮಗಳ ತಾಗೆ ಆಮೇಲೆ ಯಾಕೆ ಬೇಕು ಅಂತ ಮಾತಾಡೋದು, ನೀನು ಕರೆಯೋದು, ಅಲ್ಲಿಗೆ ಹೋದ್ಮೇಲೆ ನೀವು ಯಾಕೆ ಬಂದ್ರಿ ಹಂಗೆ ಹಿಂಗೆ ಅಂತ ಅವಳು ಯಾತನ ಒಂದು ಒಂಬೋದು. ಒಟ್ಟು ಸವಾಸಲ್ಲ, ನಮಗೆ ಮಾತು ಕೇಳೋಕ್ಕಾಗಲ್ಲ ಕಣಮ್ಮ. ಈಗ ನೀನು ಕರೀಲಿಲ್ಲ ಅಂದ್ರೂ ಪರವಾಗಿಲ್ಲ ಕಣಮ್ಮ. ನೀವು ಹೆಂಗೆ ಏನು ಅಂತ ನಮಗೆ ಗೊತ್ತು, ನಾವು ಸುಮ್ಮನೆ ಆಗ್ತೀವಿ. ಆದರೆ ಆ ಹುಡುಗರಿಂದ ನಾವು ಜಗಳ ಮಾಡ್ಕೊಂಬಂಗಾಗುತ್ತೆ. ದೊಡ್ಡವರು ನಿಮ್ಮ ಸಣ್ಣ ಪಿಳ್ಳೆ ಅದು ಹೆಂಗೆ ಮಾತಾಡುತ್ತೆ, ದೊಡ್ಡ ಮಾತಾಡುತ್ತೆ. ಇವಳಿಂದ ನಾನು ಸಣ್ಣಳಂತ ಮಾತಾಡಿಲ್ಲ, ನಮ್ಮ ಹುಡುಗನ ದೊಡ್ಡಳಿನ ಮಾತಾಡಿಲ್ಲ, ಸಣ್ಣಳೆ ಅಂತ ಮಾತಾಡೋಳು ಗೊತ್ತೇ. ನಾನಂತೂ ಬರಲ್ಲ ಚಿಕ್ಕಮ್ಮ. ನೀನು ಏನೋ ನಾನು ಆ ಮುತ್ತು ನನ್ನ ಮೇಲೆ ತುಂಬ ಸಿಟ್ಟು ಇಕ್ಕೊಂಡವಳೆ. ಬರೋದು, ಅವಳು ಏನಾರ ಮಾತಾಡೋದು. ಈಗ ನನಗೆ ಜಗಳ ಮಾಡ್ಕೊಳ್ಳೋದಕ್ಕೆ ಇಷ್ಟ ಇಲ್ಲ. ಈಗ ನನಗೆ ಗೌರ್ಮೆಂಟ್ ಜಾಬ್ ಆಗೈತೆ. ಗೌರ್ಮೆಂಟ್ ಜಾಬ್ ಆಗಿರೋದ್ರಿಂದ ನಾನು ನಾಳೆಯಿಂದ ಎಲ್ಗೋ ಹೋಗ್ಬೇಕು, ಒಳ್ಳೆ ಅಪಾಯಿಂಟ್ ಆಗಕ್ಕೆ ಹೋಗ್ಬೇಕು. ಮತ್ತು ಯಾಕೆ ಸುಮ್ಮನೆ ಜಗಳ ಮಾಡಿಕೊಂಡು ಸುಮ್ಮನೆ ನನಗೆ ಮೈಂಡು ಒಂಥರ ಟೆನ್ಷನ್ ಆದಂಗೆ ಆಗ್ಬಿಡುತ್ತೆ. ಒಂಥರ ಮೈಂಡ್ ಸರಿ ಇರಲ್ಲ. ಒಳ್ಳೆ ಕೆಲಸಕ್ಕೆ ಹೋಗ್ಬೇಕಾದ್ರೆ ಮೈಂಡ್ ಚೆನ್ನಾಗಿರಬೇಕು. ಮತ್ತೆ ನನಗೆ ಒಂಥರ ಟೆನ್ಷನ್ ಆದಂಗೆ ಆಗುತ್ತೆ. ಅದಕ್ಕೆ ಬರಲ್ಲ ಕಣ್ಚಿಕಮ್ಮ. ನೀನು ಬೇಜಾರಾಗ್ಬೇಡ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ. ಹಿಂಗೆ ಬೇಕಾದರೆ ಧನುಷನು ಸಿದ್ದನ್ನು ಕರ್ಕೊಂಡು ಹೋಗು. ನಾವು ಹೋಗೋಕ್ಕೂ ಮುತ್ತು ಏನಂತಾಳೋ ಏನೋ ಅಂತ. ಮನೆ ಬಾಗಿಲಿಗೆ ಹೋದಾಗ ಏನೋ ಒಂದಂದ್ರೆ ಎಷ್ಟು ಮಕ್ಕ ಕೊಡ್ದಂಗೆ ಆಗುತ್ತೆ, ಎಷ್ಟು ಬೇಜಾರಾಗುತ್ತೆ ಗೊತ್ತಾ. ನೋಡಪ್ಪ, ನಾವೇನೇನು ಊಟಕ್ಕೆ ಗತಿ ಇಲ್ದಲೇ ಬಂದಿದ್ವಾ ಅಂತಲ್ಲ, ನೀವೇನೋ ಪ್ರೀತಿಯಿಂದ ಕರೀತೀರಾ ನಮಗೆ ಬರ್ರಿ ಅಂತ. ಆದರೆ ಅವ್ರು ಅದನ್ನ ಅರ್ಥ ಮಾಡ್ಕೋಬೇಕಲ್ಲ. ಅಲ್ಲ, ಅವಳ್ದು ಹಾಳಾಗೋಗ್ಲಿ. ಅವಳು ಏನಾನ ಮಾತಾಡಿದ್ರೆ ನಾನು ಹೇಳ್ತೀನಿ ಬಾ. ನೀನು ಅವಳ ಬಗ್ಗೆ ತಲೆ ಕೆಡಿಸ್ಕೋಬೇಡ. ಒಟ್ಟಿನಲ್ಲಿ ಇಬ್ಬರೂ ಬಂದೋಗ್ರಿ. ದೊನಪ್ಪ ಅಂತೂ ಬರೋಲ್ಲ ಅಂತ ಇದ್ದಾನೆ, ನೀವಿಬ್ಬರನ್ನ ಬರಬೇಕು. ನಾನು ಕರೆಯಕ್ಕೆ ಬಂದಿದ್ದೀನಿ, ನನಗೆ ಬೇಜಾರಾಗುತ್ತೆ. ಈಗಿನ ಅಯ್ಯಪ್ಪಗೆ ಚಿಕನ್ ತಾಂಬರಪ್ಪ ಅಂತ ಹೇಳಿ ಅಯ್ಯಪ್ಪನಿಗೆ ಹೇಳಿ ಬಂದಿದ್ದೀನಿ. ಅಂತಂದ್ರೆ ನೀವು ಬರೋಲ್ಲ ಅಂತಂದರೆ ನನಗೂ ಬೇಜಾರಾಗುತ್ತೆ. ಬರ್ಬೇಕು ನೀವಿಬ್ಬರೂ ಬಂದು ನಮ್ಮ ಮನೆಯಾಗೆ ಊಟ ಮಾಡ್ಕೊಂಡು ಬರಬೇಕು. ಇಲ್ಲ ಬರಬೇಕು, ಅವಳ ಕಣ್ಣೆದ್ರಿಗೆ ಬರ್ರಿ, ಈಗಲೇ ಹೋಗೋಣ. ಬರ್ರಿ ಈಗಲೇ ಅವಳ ಕಣ್ಣೆದ್ರಿಗೆ ಕರ್ಕೊಂಡು ಹೋಗ್ತೀನಿ. ಸರಿ, ನೀನು ಹೋಗಮ್ಮ. ನೀನು ಸಿದ್ದು ಇಬ್ಬರಳು ಹೋಗ್ರಿ. ದನಪ್ಪೇನು ಬೇಡ. ಇಲ್ಲ, ನಾನಂತೂ ಬರಲ್ಲ. ನೆಕ್ಸ್ಟ್ ಟೈಮ್ ಯಾವಾಗಾದರೂ ಬರ್ತೀನಿ ಬಿಡೋ ಚಿಕ್ಕಮ್ಮ. ನೀನು ಬೇಜಾರಾಗ್ಬಿಡ. ಯಾಕಂದರೆ ಅವಳಿಗೆ ಇವಾಗ ನನ್ನ ಮೇಲೆ ಸಿಟ್ಟು. ಅದು ಧನುಷನ ಮೇಲಿಂದ ನನ್ನ ಮೇಲೆ ಸಿಟ್ಟು. ಯಾಕಂದರೆ ನಾನು ಈ ಮನೆಗೆ ಬಂದಾಗ ಅವಳು ಮಾಡಿರೋ ತಪ್ಪಿಗೆ ನಾನು ಬೈದ್ಬಿಟ್ಟು ಬುದ್ಧಿ ಹೇಳಿ ಹೊರಗೆ ಹಾಕಿದ್ನಲ್ಲ. ಅದಕ್ಕೇ ಅವಳು ಮನಸ್ಸಿನಾಗ ಇಕ್ಕೊಂಡವಳೆ. ಬಾ, ನೀನೇನಾದರೂ ನಮ್ಮ ಮನೆ ಬಾಗಿಲಿಗೆ ಹಿಂಗಂತೀನಿ ಅಂತ ನನಗೆ ಮುಂಚೆಗೆ ಹೇಳಿದ್ಲು. ಅದಕ್ಕೆ ನಾನು ಬರೋದು ಬೇಡ ಅಂತ ಅಂದ್ಕೊಂಡಿದ್ದೀನಿ ಕಣ್ಚಿಕಮ್ಮ. ಸರಿ ಆಯ್ತಪ್ಪ, ಇನ್ನೇನು ಮಾಡ. ನೀನು ಇಷ್ಟೆಲ್ಲ ಹೇಳಿದ್ಮೇಲೆ ಅಲ್ಲ, ಅವಳೇನ ಮಾತಾಡ್ದಂಗೆ ನಾನು ಹೇಳ್ತಿದ್ದೆ.
ನಿನ್ನೇನು ಮಾತಾಡ್ಕೊಡ್ದು ಅಂತ ಹೇಳಿ ನಾನು ಹೇಳಿದ್ದೀನಿ ಆಲೇನಿ. ನೀನೇನು ಮಾತಾಡ್ಕೊಡ್ದು ಅವ್ರನ್ನೇನು ಅಂದ್ಕೊಡ್ದು ಅಂತ ಇವಾಗಲೂ ಹೋಗಿ ಹೇಳ್ತೀನಿ. ಅವಳೇ ನಾನು ಮಾತಾಡಿದ್ರೆ ನಾನು ಮಾತಾಡ್ತೀನಿ, ನನಗೆ ಗೊತ್ತೈತಿ ಏನು ಮಾತಾಡ್ಬೇಕು ಏನು ಹೇಳ್ಬೇಕು ಅಂತ. ಬೇಡ ಚಿಕ್ಕಮ್ಮ, ನೀವು ಸುಮ್ಮನೆ ಯಾಕೆ ಜಗಳ ಮಾಡ್ಕೊಂಬೋದು? ಈಗ ನಾನು ಸಿದ್ದು ಇಬ್ರು ಬರ್ತೀವಿ, ಅದೇನು ಮಾಡ್ರಿ, ಈಗ ಕರೆಯಕ್ಕೆ ಬಂದಿದ್ಕಾದ್ರೂ ನಾವಾದರೂ ಬರ್ತೀವಿ. ಇವಾಗ ಇವರು ಅಣ್ಣನು ಅದಕ್ಕೆ ಬರೋದು ಬೇಡ, ಯಾಕಂದರೆ ಅವ್ರು ಇಲ್ಲೇ ಇರ್ತಾರೆ. ನಾನೇನೋ ಹೆಣ್ಮಗಳು ಅಂತ ನನ್ನ ಕರೀತೀರಾ, ಮನೆ ಮಗ ಆಗಿ ಇಲ್ಲೇ ಇರ್ತಾರೆ. ಒಂದಲ್ಲ ಒಂದಿನ ಚೆನ್ನಾಗಿ ಆದಾಗ ಬೇಕಾದರೆ ಕರ್ಕೊಂಡೋಗಿ ಏನಾದ್ರೂ ಮಾಡಿಕೊಡಿದಂತೆ. ಇವಾಗ ಏನು ಬೇಡ, ಧನು ಅಣ್ಣ ಏನು ಬರೋದು ಬೇಡ. ಮತ್ತು ಅವಳು ಏನಾನ ಒಂದು ಅಂದ್ಬಿಡ್ತಾಳೆ, ಯಾಕಂದ್ರೆ ನಾನು ಮನೆ ಹೆಣ್ಮಗಳು, ಮನೆ ಬಿಟ್ಟು ಮದುವೆ ಆಯಿತು, ಮದುವೆ ಆದಾಗ ಇವಾಗ ನಾವು ಮನೆ ಬಿಟ್ಟು ಹೋಗ್ತಾ ಇದ್ದೀವಿ. ಅದಕ್ಕೆ ನೀವು ಕರಿತಾ ಇದ್ರೆ ಬರ್ತೀನಿ ನಾನು. ಆದರೆ ನಮ್ಮ ಅಣ್ಣ ಬರಲ್ಲ. ಬೇಡ ಬಿಡು, ನಮ್ಮ ಅಣ್ಣ ಬರಲಿಲ್ಲ ಅಂತಂದರೆ ಬಲವಂತ ಮಾಡೋದು ಬೇಡ. ಅವ್ರ ಅಪ್ಪಮ್ಮಂಗೆ ಒಂದು ಏಟು ಮಕ್ಕೊಡಿದ್ರೆ ಹೊಡಿಸ್ಕೋಬೋದು. ಆದರೆ ಆ ಹುಡುಗರು ಎಂತ ಮಾತಾಡ್ತಾವೆ ಗೊತ್ತೇ? ಯಪ್ಪ ಮಾತಾಡೋ ಮಾತು ನಮಗೂ ಬರಲ್ಲ ಕಣಮ್ಮ. ಹುಡುಗರು ಹಂಗಂತಾವೆ. ಅವಳೆಲ್ಲ ಹಾಳಾಗೋಗಿ ಅವಳು ಸಣ್ಣವಳು ಒಬ್ಬಳೇ ಇರೋದು. ಅವಳನ್ನೇನು ನಾವು ಮಾತಾಡ್ಸೋಕೆ ಹೋಗಲ್ಲ. ಆಲೇನೆ ಹೋಗಿ ಮದುವೆ ಆಗಕ್ಕೆ ಹೋಗೋಳೆ ಯಾಕಾರತ್ನ ಕೈಯ. ಅವಳಾಲೆ ಮದುವೆ ಆಗಿಬಿಟ್ಟವಳೆ ಹೋಗಿ. ಇವಾಗ ಜೀವಿತರ ಮನೆಗೆ ಹೋಗ್ತಾ ಇದ್ದಾಳೆ ಅಷ್ಟೇನೆ. ಏನಮ್ಮ ಪದ್ಮ, ಯಾಕೋ ಬಂದಿದೀಯಾ? ಏನಿಲ್ಲ ಕಣತೆ, ಧನುಷನೂ ಸಿದ್ದುನು ಕರ್ಕೊಂಡೋಗೋಣ ಅಂತ ಬಂದೆ. ದನಪ್ಪನ ಕರೆದೆ, ನಾನು ಬರಲ್ಲ ಕಣಂಟಿ, ಅವ್ರು ಯಾತನವನ್ನು ಮಾತಾಡ್ತಾರೆ ಅಂತಾರೆ. ಯಪ್ಪ ಕರ್ದು ಬಾ ಇಬ್ರಳ್ನು, ನಾವು ಯಾತನ ಮಾಡೋಕ್ಕಾಗುತ್ತೆ ಅಂತ ಅದಕ್ಕೆ ಕರೆಯೋಣ ಅಂತ ಬಂದು. ಹೋಗ್ರಪ್ಪ ಹೋಗ್ರಿ, ನೀವು ಹೋಗ್ತಾ ಬೋತಾ ಸೇನಕ್ಕಿರ್ಬೇಕು. ಅಣ್ಣ ತಮ್ಮಳು ಯೋಸ್ತೀನಿ ಅಂತ ಹಿಂಗೆ ಇರ್ತೀರಾ? ಹೋಗ್ರಿ ಸೇನಕ್ಕಾಗ್ರಿ. ಇಲ್ಲ ಕಣಜ್ಜಿ, ನಾನಂತೂ ಹೋಗಲ್ಲ. ಯಾಕಂದರೆ ಆ ಮುತ್ತು ಏನಾದರೂ ಒಂದು ಮಾತಾಡ್ಬಿಡ್ತಾಳೆ, ಏನಾದರೂ ಒಂದು ಅಂದ್ಬಿಡ್ತಾಳೆ. ನನಗೆ ಅವಳಿಗೆ ಅನ್ನಿಸ್ಕೊಳ್ಳೋಕ್ಕೆ ನನಗೆ ಇಷ್ಟ ಆಗಲ್ಲ. ಅದಕ್ಕೋಸ್ಕರ ಪ್ಲೀಸ್, ನನಗೆ ಅನ್ನಿಸ್ಕೋಬೇಕಂದ್ರೆ ಇದೇನಪ್ಪ ಇದು, ಇವಳು ಹಿಂಗೆ ಅಂದ್ಬಿಟ್ಲು ಅಂತ ಭಾಳ ಬೇಜಾರಾಗ್ಬಿಡುತ್ತೆ. ಅನ್ನಿಸ್ಕೊಂಬಕ್ಕೆ ನನಗೆ ಆಗಲ್ಲ. ಅದಕ್ಕೋಸ್ಕರ ನಾನು ಏನೋ ಹೋಗಲ್ಲ. ಇವ್ರು ಬೇಕಾದರೆ ಹೋಗ್ಲೇಳು, ಮನೆ ಹೆಣ್ಮಗಳು ನಮ್ಮ ಧನುಷ ಹೋಗಿ ಚೆನ್ನಾಗಿರ್ಲೇಳು, ನಾನು ಮಾತ್ರ ಹೋಗಲ್ಲ. ಅವಳು ಮತ್ತು ಯಾತನ ಒಂದು ಅಂದ್ಬಿಡ್ತಾಳೆ. ನಾನು ಒಳ್ಳೆ ಕೆಲ್ಸಕ್ಕೆ ನಾಳೆ ಗೌರ್ಮೆಂಟ್ ಕೆಲಸ ಆಗೈತೆ ಹೋಗ್ತೀನಿ, ಸುಮ್ಮನೆ ಯಾಕೆ ನನಗೆ ಓಟು ಟೆನ್ಷನ್ ಆದಂಗೆ ಆಗುತ್ತೆ, ಅದಕ್ಕೆ ಬರಲ್ಲ ಕಣ ಆಂಟಿ ಅಂತ ಇದ್ದಾನೆ. ನಮ್ಮ ಪಾಪ್ಗೆ ಗೌರ್ಮೆಂಟ್ ಕೆಲಸ ಆಗೈತೆ ಕಣಮ್ಮ, ಅದಕ್ಕೇನೆ ಅವನು ನಾಳೆ ಹೋಗ್ತಾನೆ. ಸರಿ, ಅವ್ರನ್ನೇ ಕರ್ಕೊಂಡೋಗಿ ಓಟು ತಿರ್ಗಿ ಅವಳು ಯಾತನ ಅಂಬೋದು, ಓಟು ಟೆನ್ಷನ್ ಮಾಡ್ಕೊಂತಾನೆ ನಮ್ಮ ಹುಡ್ಗ. ಅದಕ್ಕೇನೆ ಮಾತು ಸರಿಯಾಗಿ ಮಾತಾಡಬೇಕು. ಸುಮ್ಮನೆ ಅಂಥವಿಂಥ ಮಾತಾಡಿದ್ರೆ ಎಷ್ಟು ಇದಾಗುತ್ತೆ ಗೊತ್ತೆ, ಬೇಜಾರಾದಂಗೆ ಆಗುತ್ತೆ. ಇದೇನಪ್ಪ ಇದು ಹಿಂಗೆ ಮಾತಾಡ್ಬಿಟ್ರು, ಹಿಂಗೆ ಅಂದ್ಬಿಟ್ರು ಅಂತೇಳಿ ಬೇಜಾರಾದಂಗೆ ಆಗುತ್ತೆ. ಯಾರನ್ನೇ ಆಗಲಿ ನೋಡಿ ಮಾಡಿ ಮಾತಾಡ್ಬೇಕು. ಅವ್ರು ಹಂಗಲ್ಲ, ಸ್ವಲ್ಪನೂ ಯೋಚನೆ ಮಾಡಲ್ಲ, ಬಾಯಿಗೆ ಬಂದಂಗೆ ಮಾತಾಡ್ತಾರೆ. ಸ್ವಲ್ಪ ಯೋಚನೆ ಮಾಡಿ ಏನು ಎತ್ತ ಅಂತೇಳಿ ಮಾತಾಡಬೇಕು. ಸುಮ್ಮನೆ ಮಾತಾಡಿದ್ರೆ ಎಷ್ಟು ಒಂಥರ ಹಿಂಗಾಗುತ್ತೆ ಅಂದರೆ, ಏನಪ್ಪ ಇದು ಹುಡುಗರು ಹಿಂಗೆ ಮಾತಾಡೇವು ಅನಿಸುತ್ತೆ. ಹುಡುಗಿ ಮಾತಾಡೋದಕ್ಕೆ ನನಗೆ ಬೇಜಾರಾಗುತ್ತೆ. ಏನು ಮಾಡೋಣ ಅಕ್ಕ, ಹುಡುಗರು ಹಂಗೇನೆ, ನಾವು ಅವಾಗ ಬೆಳೆಸಲಿಲ್ಲ. ಈಗ ಗೊತ್ತಾಗ್ತೈತೆ ಮಕ್ಳನ್ನ ಬೆಳೆಸೋ ವಿಧಿ ವಿಧಾನ ಹೆಂಗೆ ಅಂತ. ನಾವು ಅಯ್ಯಪ್ಪನೂ ಹಂಗೇನೆ, ಏನು ಹಂಗೇನೆ ಹುಡುಗರು ನಾವು ತಲೆ ಮೇಲೆ ಕಿಕ್ಕೊಂಡು ಬೋಲ್ ಮೆರೆಸೀವಿ. ಒಂದು ಬದುಕಿಗೆ ಇಕ್ತಿರ್ಲಿಲ್ಲ. ನಮ್ಮ ಹುಡುಗರು ಅಂತ ನಾವು ಬೋಲ್ ಪ್ರೀತಿಯಿಂದ ಬೆಳೆಸೀವಿ. ಅದಕ್ಕೆ ನಾವು ಹಿಂಗೆ ಆಗೇವಿ. ಏನು ಮಾಡ್ತೀಯ, ಅವತ್ತೇನೆ ಸರಿಯಾಗಿ ಏಟ್ ಕೊಟ್ಟು ಸರಿಯಾಗಿ ಇದು ಮಾಡಿದರೆ ಗೊತ್ತಾಗೋದು. ಏನು ಮಾಡ್ತೀಯ, ಅವತ್ತು ಒಂದಿಟ್ಟು ನಾವು ಇದು ಮಾಡ್ಕೊಬಿಟ್ವಿ. ಅವಾಗ ನಾವು ಮಕ್ಕಳನ್ನ ಬೈವಾಗಿ ಬೆಳೆಸ್ಬೇಕಾಯ್ತು. ಬೈವಾಗಿ ಇಕ್ಕೊಂಡಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ. ಯಾಕೆ ನಮ್ಗೆ ಈಗ ಗೊತ್ತಾಗ್ತೈತೆ ನೋಡಪ್ಪ, ನಮ್ಮ ಮಕ್ಕಳನ್ನ ಬೈವಾಗಿ ಇಕ್ಕೊಂಡಿದ್ರೆ ನಮ್ಗೆ ಒಳ್ಳೆ ಮಕ್ಕಳಾಗಾರಲ್ಲ. ಧನುನು ನೋಡಿದ್ರೆ ಇವತ್ತು ಸಂತೋಷ ಆಗುತ್ತೆ. ನಿನ್ನ ಮಕ್ಕಳನ್ನ ಹೆಂಗೆ ಬೆಳ್ಕೊಂಡು ಇವತ್ತು ಎಂಥ ಸೆನಕ್ಕೆ ಓದಿ ಒಳ್ಳೆ ಕೆಲಸ ತಕ್ಕೊಂಡು ಎಂಥ ಸೆನಕ ಇದ್ದಾರೆ. ಇವತ್ತು ನಮ್ಮ ಮಕ್ಳು ನೋಡಪ್ಪ ಹೆಂಗಾತು, ನಮ್ಮ ಮಕ್ಳು ಬಾಳೇನು ನಯ ಬೈಲ್ದಂಗಾಗಿ ಎಂಥ ಬದುಕು ಮಾಡ್ಕೊಂಡು ಹೋಮಂಗೆ ಆಗುತ್ತೆ. ಇವತ್ತು ಜೀವಿತನ್ನ ಮತ್ತು ಆ ಸ್ವಾತಿ ಎದುರುಗಡೆನೆ ಸಿದ್ಧನೂ ಧನುಷನು ನಮ್ಮ ಮನೆಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವಾಗ ಕರ್ಕೊಂಡು ಹೋಗೋಕ್ಕೆ ಬಂದಿದ್ದೀನಿ, ಕರ್ಕೊಂಡು ಹೋಗ್ತೀನಿ. ಅವ್ರ ಎದುರಿಗೆ ಕರ್ಕೊಂಡು ಹೋಗ್ತೀನಿ. ಹುರ್ಕೋಬೇಕು, ಚೆನ್ನಾಗಿ ಹುರ್ಕೋಬೇಕು. ನೋಡ್ತಾ ಇರಿ, ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.